ದೇವರ ಫೋಟೋ ಬಳಿ ಇಟ್ಟಿದ್ದ ದೀಪ ತಂದ ಗಂಡಾಂತರ. ದೀಪದಿಂದ ಬೆಂಕಿ ತಗುಲಿ ಸುಟ್ಟು ಭಸ್ಮವಾಗಿದೆ ಇಡೀ ಮನೆ. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಅರಳಿಕೊಪ್ಪ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ನೋಡಿ, ದೇವರ ಮುಂದೆ ದೀಪ ಹಚ್ಚಬೇಕಾದಂಥ ಸಂದರ್ಭದಲ್ಲಿ ಬಹಳ ಹುಷಾರಾಗಿರಬೇಕು. ಈಗ ದೀಪದಿಂದಾನೇ ಇಡೀ ಮನೆ ಸುಟ್ಟು ಹೋಗಿದೆಯಂತೆ. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಅರಳಿಕೊಪ್ಪ ಗ್ರಾಮದಲ್ಲಾಗಿದೆ. ಅರಳಿಕೊಪ್ಪ ಗ್ರಾಮದ ಪ್ರವೀಣ್ ಪೂಜಾರಿ ಎಂಬುವರ ಮನೆ ಸುಟ್ಟು ಭಸ್ಮ ಆಗಿದೆ. 4 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಕೂಡ ಸುಟ್ಟು ಹೋಗಿದ್ದಾವೆ. ಹೊಸ ಮನೆ ನಿರ್ಮಾಣ ಹಿನ್ನೆಲೆ ಸೀಟಿನ ಮನೆಯಲ್ಲಿದ್ದಂಥ ಕುಟುಂಬ ಅದು. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ದೇವರ ಫೋಟೋ ಬಳಿ ಇಟ್ಟಿದ್ದಂಥ ದೀಪ ಗಂಡಾಂತರವನ್ನೇ ತಂದಿಟ್ಟಿದೆ. ಇಲ್ಲಿ ದೀಪ ಹಚ್ಚಬೇಕಾದ್ರೆ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ವಸ್ತುಗಳಿದಾವ ಅಥವಾ ಬಟ್ಟೆ ಏನಾದರೂ ಇದೆಯಾ, ಸೊ ಈ ಗ್ಯಾಸ್ ಸಿಲಿಂಡರ್ ಏನಾದರೂ ಇದೆಯಾ, ಇದೆಲ್ಲದರ ಬಗ್ಗೆಯೂ ಕೂಡ ನೋಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಇದೇ ರೀತಿಯಾಗಿ ಆಗುತ್ತೆ ಘಟನೆಗಳು. ಸೊ ನಿಜಕ್ಕೂ ಕೂಡ ಭಾಳ ಬೇಸರದ ಸಂಗತಿ ಇದು. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಅರಳಿಕೊಪ್ಪ ಗ್ರಾಮದಲ್ಲಿ ಆಗಿರುವಂಥ ಒಂದು ಘಟನೆ ಇದು. ಅಕ್ಕ ಏರ್ಲ ಇತ್ತು ಜರತ ಈ ಕಡೆ ಬನ್ನಿ, ಈ ಕಡೆ ಅಣ್ಣ. ಆ ಬಕೆಟ್ ನಿಲ್ತಾನೆ ಆ ಜಲ್ಕ. ಕಬ್ಬು ಕಟಾವು ಯಂತ್ರಕ್ಕೆ ಸಿಲುಕಿ ಕಾರ್ಮಿಕರಿಬ್ಬರು ಸಾವನ್ನಪ್ಪಿದ್ದಾರೆ. ಹೊಟ್ಟೆಪಾಡಿಗೆ ಹೋದ ಮಹಿಳಾ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ನೋಡಿ, ಕಬ್ಬು ಕಟಾವು ಯಂತ್ರಕ್ಕೆ ಸಿಲುಕಿ ಇಬ್ಬರು ಮಹಿಳಾ ಕಾರ್ಮಿಕರು ಸಾವನ್ನಪ್ಪಿರುವುದು. ಹೊಟ್ಟೆಪಾಡಿಗೆ ಹೋದಂಥ ಮಹಿಳಾ ಕಾರ್ಮಿಕರು ಪಾಪ ಭಾಳ ನೋವಿನ ಸಂಗತಿ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಹೊರವಲಯದಲ್ಲಿ ಆಗಿರುವಂಥ ಘಟನೆ. ಬೌರವ, ಲಕ್ಷ್ಮಣ ಕೋಬಡಿ, ಲಕ್ಷ್ಮೀಬಾಯಿ, ನೋಡಿ 60-65 ವರ್ಷ ಅವರಿಬ್ಬರಿಗೂ ಕೂಡ. ಕಾಡಗೌಡ ಪಾಟೀಲ್ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಮುಗಿಲು ಮುಟ್ಟಿದೆ ಈಗ ಮೃತರ ಕುಟುಂಬಸ್ಥರ ಆಕ್ರಂದನ. ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಬ್ಬು ಕಟಾವು ಯಂತ್ರಕ್ಕೆ ಸಿಕ್ಕಾಕೊಂಡು ಪಾಪ ಈ ವಯಸ್ಸಾದಂಥ ಇಬ್ಬರು ವೃದ್ಧರು, ಒಬ್ಬರಿಗೆ 60 ವರ್ಷ, ಇನ್ನೊಬ್ಬರಿಗೆ 65 ವರ್ಷ ಇವರಿಗೆ. ಸೊ ಇಬ್ಬರೂ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಕಬ್ಬು ಕಟಾವು ಮಾಡುವಂಥ ಸಂದರ್ಭದಲ್ಲಿ ಆ ಮಷಿನ್ ಇದೆಯಲ್ಲ, ಭಾಳ ವೇಗವಾಗಿ ಹೋಗ್ತಾ ಇರುತ್ತದು. ಅದರ ಅಕ್ಕಪಕ್ಕದಲ್ಲೂ ಕೂಡ ಯಾರೂ ಹೋಗಬಾರ್ದು. ಅಕಸ್ಮಾತಾಗಿ ಕಬ್ಬು ಏನಾದರೂ ಕಟ್ಟಾಗಿ ಬಂದು ತಲೆಗೆ ಹೊಡೆದ್ರೆ ಮುಗದೆ ಹೋಯ್ತು ಕತೆ. ಹಂಗಿರುತ್ತೆ ಅದು ವಾತಾವರಣ ಅಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಇವ್ರು ಯಾಕೆ ಅಲ್ಲಿಗೆ ಹೋಗಿದ್ರು, ಅದು ಏನು ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಹೊರವಲಯದಲ್ಲಿ ಆಗಿರುವಂಥ ಘಟನೆ ಇದು. ಕಬ್ಬು ಕಟಾವು ಮಾಡ್ತಾ ಇದ್ದಾರೆ ಅಂತ ಅಂದರೆ ಒಂದು 10 ಅಡಿ 20 ಅಡಿ ದೂರನೇ ಇರಬೇಕಪ್ಪ. ಇವ್ರು ಯಾಕೆ ಆ ಯಂತ್ರದ ಬಳಿ ಹೋಗಿದ್ರು ಏನೋ ಪಾಪ, ಅಚಾನಕ್ಕಾಗಿ ಹೋಗಿದ್ರು ಏನೋ, ಈ ರೀತಿಯಾಗಿ ಹೋಗ್ಬಿಟ್ಟಿದೆ ಈಗ. ಯಂತ್ರಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಅಂದರೆ ಭಾಳ ಹತ್ತಿರದಲ್ಲಿದ್ದರು ಅಂತ ಕಾಣಿಸುತ್ತೆ. ಆ ಯಂತ್ರ ಓಡಿಸ್ತಾ ಇದ್ದಂಥ ಚಾಲಕ ಏನು ನಿದ್ದೆ ಮಾಡ್ತಾ ಇದ್ನೋ ಏನೋ. ಮೇಲೆ